ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರೊಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಸರ್ವ ಪ್ರತೀಕ ಸಂಧಿಯಲ್ಲಿ 20ನೇ ಪದ್ಯ. ಖಗವರ ಧ್ವಜನಂಗ್ರಿ ಭಕುತಿಯ ಬಗೆಯ ನೆರೆಯದ ಮಾನವರಿಗಿದು ಒಗಟಿನಂದದಿ ತೋರುತ್ತಿಪ್ಪದು ಎಲ್ಲ ಕಾಲದಲ್ಲೇ. ತ್ರಿಗುಣವರ್ಜಿತ ನಮಲ ಗುಣಗಳ ಪೊಗಳಿ ಹಿಗ್ಗುವ ಭಾಗವತರಿಗೆ ಮಿಗೆ ಭಕುತಿ ವಿಜ್ಞಾನ ಸುಖವಿತ್ತವರ ರಕ್ಷಿಪುದು. ಖಗವರನಂಗ್ರಿ ಪಕ್ಷಿಶ್ರೇಷ್ಠನಾಗಿರುವಂತಹ ಗರುಡಾರೂಢನಾಗಿರುವಂತಹ ಆ ಪರಮಾತ್ಮನ ಪಾದಾರವಿಂದದಲ್ಲಿ ಭಕುತಿಯ ಬಗೆಯ ನೆರೆಯದ ಭಕುತಿಯ ರೀತಿ ನವವಿಧ ದ್ವೇಷರಾಹಿತ್ಯ ಶ್ರವಣ ಮನನಾದಿ ನವವಿಧ ಭಕ್ತಿಯ ರೀತಿಯನ್ನು ಅರಿಯದ ಮಾನವರಿಗಿದು ಅಂತಹ ಮನುಷ್ಯರಿಗೆ ಒಗಟಿನಂತೆ ತೋರುತ್ತಿಪ್ಪದು ಅಂತ ಹೇಳ್ತಾರೆ. ಎಲ್ಲ ಕಾಲದಲ್ಲಿ ಈ ಹರಿಕಥಾಮೃತ ಸಾರವು ಒಗಟು ಗುಟ್ಟು ಸಮಸ್ಯೆ ಅಂತ ಅರ್ಥ ತಿಳಿದಾಗ ತೋರಿಸುತ್ತೆ. ಆದರೆ ಭಕ್ತಿವಿಹೀನರಾದ ನರಪಶುಗಳಿಗೆ ಎಲ್ಲ ಕಾಲದಲ್ಲಿಯೂ ತೋರೋದಿಲ್ಲ ಅಂತ ಹೇಳ್ತಾರೆ. ಭಕ್ತಿಹೀನರಾದ ನರರೇ ಅನಧಿಕಾರಿಗಳು. ಆದರೆ ತ್ರಿಗುಣವರ್ಜಿತ ಅಮಲ ಗುಣಗಳ ಪ್ರಾಕೃತ ಸತ್ವಾದಿ ಗುಣವರ್ಜಿತನಾದ ಅಮಲ ನಿರ್ದುಷ್ಟ ದೋಷ ದೂರನ ಗುಣಗಳ ಸಚ್ಚಿದಾನಂದಾತ್ಮ ಆತ್ಮೀಯತೆ ಇತ್ಯಾದಿ ಗುಣಗಳನ್ನು ಯೋಗ್ಯತಾನುಸಾರ ಹೊಗಳಿ ಸ್ತೋತ್ರ ಮಾಡಿ ಹಿಗ್ಗುವ ಸಂತೋಷ ಪಡುವ ಭಾಗವತರಿಗೆ ಷಡ್ಗುಣೈಶ್ವರ್ಯ ಸಂಪನ್ನನಾದ ಪರಮಾತ್ಮನ ಹರಿಯ ದಾಸರಿಗೆ ಮಿಗೆ ಹೆಚ್ಚಾದ ವಿಶೇಷವಾದ ಭಕ್ತಿ ದಾರಾಪುತ್ರಾದಿಗಳಿಗಿಂತಲೂ ಪರಮಾತ್ಮನಲ್ಲಿ ವಿಲಕ್ಷಣ ಪ್ರೇಮವೆಂಬ ವಿಜ್ಞಾನ ವಿಶೇಷ ಜ್ಞಾನವೇ ಇದು ಅಪರೋಕ್ಷಕ್ಕೆ ಸಹಾಯವಾಗುತ್ತೆ ಅಂತ ಹೇಳ್ತಾರೆ. ಹೀಗೆ ವಿಜ್ಞಾನ ಭಕ್ತ್ಯಾದಿಗಳನ್ನು ಸುಖವನ್ನು ಕೊಟ್ಟು ರಕ್ಷಿಸ್ತಾನೆ. ರಕ್ಷಿಸುವುದು ಈ ಭಕ್ತಿಯ ರೀತಿಗಳನ್ನು ತಿಳಿಯದವನಿಗೆ ಈ ಶಾಸ್ತ್ರವು ಒಗಟಿನಂತೆ ತೋರುತ್ತದೆ. ಭಗವದ್ಭಕ್ತರಿಗೆ ಮಾತ್ರ ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಬೆಳೆಸಿ ಸುಖ ಸಾಕ್ಷಾತ್ಕಾರಗಳನ್ನು ಮೋಕ್ಷವನ್ನು ಎತ್ತು ರಕ್ಷಣೆ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಪರಮತತ್ವ ರಹಸ್ಯವಿದು ಭೂಸುರರು ಕೇಳುವುದು ಸಾದರದಿ ನಿಷ್ಠುರುಗಳಿಗೆ ಮೂಢರಿಗೆ ಪಂಡಿತ ಮಾನೆ ಪಿಶುಣರಿಗೆ ಅರಸಿಕರಿಗಿದು ಪೇಳುವುದಲ್ಲನವರತ ಭಗವತ್ಪಾದ ಯುಗಳಾಂಬುರಃ ಮಧುಕರರೆಣಿಸುವರಿಗೆ ಅರುಪುವುದು ಮೋದದಲೇ. ಹೇಳ್ತಾ ಇದ್ದಾರೆ ಪರಮತತ್ವ ರಹಸ್ಯವಿದು. ಈ ಹರಿಕಥಾಂಸಾರ ಒಳ್ಳೆಯ ತತ್ವಗಳಿಂದ ಕೂಡಿದ ವೇದ ಉಪನಿಷತ್ಗಳ ಸಾರ. ಅತಿ ಗೂಢವಾದದ್ದು, ಜ್ಞಾನಕ್ಕೆ ಗಮ್ಯವಾದುದು. ಇದನ್ನು ನಿಷ್ಠುರಿಗಳಿಗೆ ಕರ್ಕಶ ಕಠಿಣ ಸತ್ಯವಾದರೂ ಜನರಿಗೆ ಪ್ರಿಯವಾಗದಿರುವ ಭಾಷಣ ಮಾತನಾಡುವವರಿಗೆ ಶೀಘ್ರ ಕೋಪಿಗಳು ಬಂದರು ಮೂಢರಿಗೆ ಮೂರ್ಖರಿಗೆ ಬುದ್ಧಿ ಇಲ್ಲದ ತಿಳಿಗೇಡಿಗಳಿಗೆ ಪಂಡಿತಮ ನಾನೇ ತಿಳಿದವ ನಾನೇ ಜ್ಞಾನಿ ಎಂದ ಗರ್ವಿಷ್ಠರಾದವರಿಗೆ ಪಂಡಿತರಂತೆ ಮಾನ್ಯಮಾನರಾದವರಿಗೆ ಪಿಶುನರಿಗೆ ದುರ್ಜನರಿಗೆ ಚಾಡಿಕೋರರು ಕ್ರೂರ ಹೃದಯರಿಗೆ ಇವರೆಲ್ಲ ಈ ಗ್ರಂಥಕ್ಕೆ ಅನಧಿಕಾರಿಗಳು ಅಂತ ಹೇಳ್ತಾ ಇದ್ದಾರೆ. ಮತ್ತು ಅರಸಿಕರಿಗೆ ರಸಿಕನಲ್ಲದವ ಕಾವ್ಯ ಮರ್ಮ ತಿಳಿಯದವ ಪಂಡಿತನಲ್ಲದವಗೆ ಸರ್ವತಾ ಹೇಳಬೇಡಿ. ಬ್ರಾಹ್ಮಣ ಶ್ರೇಷ್ಠರಾದ ಜ್ಞಾನಿಗಳೇ ಆದರದಿಂದ ಕೇಳಿರಿ ಅಂತ ಹೇಳ್ತಾರೆ. ಅಲ್ಲಗಳೆಯಬೇಡಿರಿ. ಮೇಲೆ ಹೇಳಿದಂಥ ಅಯೋಗ್ಯರಿಗೆ ಎಂದೆಂದೂ ಹೇಳಬಾರದೆಂದು ಭಿನ್ನಮಿಸ್ತಾ ಇದ್ದಾರೆ.
ಯಾರಿಗೆ ಹೇಳಬೇಕು ಅಂತಂದರೆ ಅನವರತ ಸತತ ನಿತ್ಯ ಯಾವಾಗಲೂ ಒಂದರಕ್ಷ ಬಿಡದೆ ಭಗವತ್ಪಾದ ಯುಗಳಾಂಬುರಃ ಮಧುಕರರೆನಿಸುವರಿಗೆ ಷಡ್ಗುಣೈಶ್ವರ್ಯ ಸಂಪನ್ನಾದ ಪರಮಾತ್ಮನ ಪಾದಕಮಲಗಳಿಗೆ ಭೃಂಗರೆನಿಸುವ ಭಾಗವತರಿಗೆ ಹೊರಪುದು ಮೋದದಲ್ಲಿ ಸಂತೋಷದಿಂದ ಹೇಳಬೇಕು, ಆಧಾರದಿಂದ ಹೇಳುವುದು ಅಂತ ಹೇಳ್ತಾ ಇದ್ದಾರೆ. ಇಲ್ಲೇನು ಹೇಳ್ತಾ ಇದ್ದಾದರೆ ಪರಮ ರಹಸ್ಯ ತತ್ವ ಇದು. ಈ ಪದ್ಯದಲ್ಲಿ ಅನಧಿಕಾರಿಗಳಿಗೆ ಈ ರಹಸ್ಯ ತಿಳಿಸ್ಬೇಡ್ರಿ ಅಂತ ಹೇಳ್ತಾ ಇದ್ದಾರೆ. ಭಗವದ್ಭಕ್ತರಿಗೆ ಮಾತ್ರ ತಿಳಿಸಿರಿ ಅಂತ ಹೇಳ್ತಾ ಇದ್ದಾರೆ. ಭಗವಂತ ಭಕ್ತರಿಗೆ ಹೇಳ್ರಿ ಅಂತ ಹೇಳ್ತಾ ಇದ್ದಾರೆ. ವಿದ್ಯಾಭಿಮಾನಿ ದೇವತೆ ವಾಯುದೇವರಿಗೆ ಈ ರೀತಿಯಾಗಿ ಭಿನ್ನಯಿಸ್ಕೊಳ್ತಾ ಇದೆ. ಪರಮಾತ್ಮ ನನ್ನನ್ನು ನೀನು ಸಂರಕ್ಷಿಸು, ಅನಾರ್ಯನಿಗೂ ಕುಟಿಲನಿಗೂ ಶಠನಿಗೂ ಉಪದೇಶಿಸಬೇಡ ಅಂತ ಹೇಳ್ತಾ ಇದ್ದಾರೆ. ರುಜು ಸ್ವಭಾವದ ಸುಜನರಿಗೆ ಯಾವಾಗಲೂ ಉಪದೇಶಿಸು ಅಂತ ಹೇಳಿ. ಇದನ್ನು ಗುರು ಶುಶ್ರೂಷ ಮುಂತಾದ ಸದ್ವೃತ್ತಿಗಳಿಲ್ಲದವನಿಗೆ ಉಪದೇಶಿಸುವುದಕ್ಕ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ದಾಂಭಿಕರಿಗೆ, ದುರ್ವಿನೀತರಿಗೆ ಹೇಳಬಾರ್ದು ಅಂತ ಹೇಳ್ತಾರೆ. ಆ ನಿಷೇಧ ವಚನಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಲೋಕವಾರ್ತೆಗಿದೆಲ್ಲ ಪರಲೋಕೈಕನಾರ್ಥನ ವಾರ್ತೆ ಕೇಳ್ವಡೆ ಕಾಕು ಮನುಜರಿಗೆ ಇದು ಸಮರ್ಪಕವಾಗಿ ಸುಖಯಿಸುವುದು. ಕೋಕನದ ಪರಿಮಳವು ಷಟ್ಪದ ಸ್ವೀಕರಿಸುವಂದದಲ್ಲಿ ಜಲಚರ ಬೇಕಬಲ್ಲುದೆ ಇದರ ರಸಹರಿ ಭಕುತ ಗಲ್ಲದಲೆ. ಹರಿಕಥಾಮೃತ ಸಾರವು ಹಾಳು ಹರಟೆ ಅಲ್ಲ, ಲೋಕವಾರ್ತೆಯಲ್ಲ. ಈ ಹರಿಕಥಾಂಸಾರ ದುರ್ಜನರಿಗೆ ಸೊಗಸೋದೂ ಇಲ್ಲ. ಹರಿಭಕ್ತರಾದವರಿಗೆ ಇದು ಸಮರ್ಪಕವಾಗಿ ತೋರುತ್ತದೆ ಅಂಥೇಳಿ ಇಲ್ಲಿ ದಾಸರು ದೃಷ್ಟಾಂತಪೂರ್ವಕವಾಗಿ ಹೇಳ್ತಾ ಇದ್ದಾರೆ. ಲೋಕವಾರ್ತೆ ಇದೆಲ್ಲ. ಈ ಹರಿಕಥಾಮೃತ ಸಾರವು ಮರ್ತ್ಯಲೋಕದ ಮನುಜರ ಸುದ್ದಿಯಲ್ಲ, ಕೇಳಬಹುದಾದ ಆಧಾರದಿಂದ ಶ್ರವಣ ಮಾಡಲರ್ಹವಾದ ಪರಲೋಕೈಕನಾಥನ ವಾರ್ತೆ. ಚತುರ್ದಶ ಬ್ರಹ್ಮಾಂಡಕ್ಕೆ ಮೇಲಿರುವ ಶುದ್ಧವಾದ ರಮಾತ್ಮಕ ನಾಶರಹಿತವಾದ ಉತ್ತಮವಾದ ವೈಕುಂಠ ಶ್ವೇತದ್ವೀಪ ಅನಂತಾಸನ ಲೋಕೈಕನಾಥ. ಈ ಪರಲೋಕಗಳಿಗೆಲ್ಲ ಏಕ ಒಬ್ಬನೇ ನಾಥ, ಒಡೆಯನಾದ ಮುಕ್ತಿದಾಯಕನಾದ ಅನಂತ ಮಹಿಮೆಯುಳ್ಳ ಪರಮಾತ್ಮನು. ಕಾಕು ಮನುಜರಿಗೆ ಇದು ಸಮರ್ಪಕವಾಗಿ ಸುಖಿಸುವುದಿಲ್ಲ. ಕೆಟ್ಟ ದುರ್ಬುದ್ಧಿಯುಳ್ಳ ರಜೋತಮೋ ಗುಣಗಳುಳ್ಳ ಕುಕರ್ಮಿಗಳು ಹೇಳ್ತಾ ಇದ್ದಾರೆ. ಅನ್ಯಥಾಜ್ಞಾನ ಮಿಥ್ಯಾಜ್ಞಾನ ಉಳ್ಳವರಿಗೆ ಮನಕ್ಕೆ ಹತ್ತುವಂತೆ ಸುಂದರವಾಗಿ ಕಾಣುವುದಿಲ್ಲ, ಶೋಭಿಸುವುದಿಲ್ಲ ಅಂತ ಹೇಳ್ತಾರೆ. ಸಮರ್ಪಕವಾಗಿ ತೋರುವುದೂ ಇಲ್ಲ. ಯಾಕೆ ಅಂದರೆ ಇವರು ಕಪ್ಪೆಯ ಸದೃಶ ಆದ ಕೆಟ್ಟ ಜನರು ಅಂತ ಹೇಳ್ತಾರೆ. ಇವರೇ ಅನಧಿಕಾರಿಗಳು. ಹೇಗೆಂದರೆ ಕೋಕನದ ಪರಿಮಳವು ಕೆಂಪು ಕಮಲದಲ್ಲಿರುವಂತಹ ಸುವಾಸನೆಯನ್ನು ಷಟ್ಪದ 6 ಕಾಲುಳ್ಳ ಗುಂಗೆ ಹುಳವು ಸ್ವೀಕರಿಸಿ ರಸಾಸ್ವಾದನೆ ಮಾಡುವಂತೆ ಇದರ ರಸ ಪರಮಾತ್ಮನ ಭಕುತಗಲ್ಲದೆ ಈ ಹರಿಕಥಾಲೀಲಾ ಸದ್ಗುಣಗಳನ್ನು ಹರಿಭಕ್ತರೇ ಆಧಾರದಿಂದ ಭ್ರಮರದಂತೆ ಸ್ವೀಕರಿಸುವರು. ಇದು ನಿಜ ಅಂತ ಹೇಳ್ತಾರೆ. ಆದರೆ ಜಲಚರ ಜಲದಲ್ಲಿದ್ದು ಸಂಚಾರ ಮಾಡುವ ಕೆಟ್ಟ ಧ್ವನಿಯಿಂದ ಗುಡುಗುಟ್ಟುವ ಕಪ್ಪೆಯು ಕಮಲದ ಸ್ವಾದ ಬಲ್ಲದೇನದು? ಕಮಲ ಸ್ವಾದ ಅದಕ್ಕೆ ಗೊತ್ತಿದೆಯೇನು? ಇಲ್ಲ. ಕಾಕು ಜನರು ಅವರು ಕಪ್ಪೆಯ ಸದೃಶರು, ಭೃಂಗ ಸದೃಶರು ಹರಿಭಕ್ತರು. ಇದಕ್ಕೆ ಅವರೇ ಅಧಿಕಾರಿಗಳು ಅಂತ ಹೇಳ್ತಾ ಇದ್ದಾರೆ. ಯಾರು ಪರಮಾತ್ಮನ ಭಕ್ತರಾಗಿದ್ದಾರೆ, ಪರಮಾತ್ಮನಲ್ಲಿ ಭಕ್ತಿಯುಳ್ಳವರಾಗಿದ್ದಾರೆ, ಅವರೇ ಇದಕ್ಕೆ ಅಧಿಕಾರಿಗಳಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದು ಹಾಳು ಹರಟೆಯಲ್ಲ, ಇದು ಪರಮಾತ್ಮನ ಮಹಿಮೆಯನ್ನು ತಿಳಿಸುವಂತಹ ಹರಿಕಥಾಂಸಾರ. ಸ್ವಯಪ್ರಯೋಜನರಹಿತ ಸಕಲೇಷ್ಟಪ್ರದಾಯಕ ಸರ್ವಗುಣಪೂರ್ಣ ಅಪ್ರಮೇಯ ಜರಾಮರಣವರ್ಜಿತ ವಿಗತ ಶೋಕ
ವಿಪ್ರತಮ ವಿಶ್ವಾತ್ಮ ಘೃಣಿ ಸೂರ್ಯ ಪ್ರಕಾಶಾನಂತ ಮಹಿಮ ಘೃತ ಪ್ರತೀಕಾರಾಧಿತಾಂಗ್ರಿ ಸರೋಜ ಸುರರಾಜ. ಈ ಪದ್ಯದಿಂದ ಆರಂಭಿಸಿ ಸಂಧಿ ಮುಗಿಯುವವರೆಗೂ ದಾಸರು ಅಪರೋಕ್ಷ ಜ್ಞಾನವನ್ನು ಕರುಣಿಸುವ ಉಪಾಸ್ಯ ಮೂರ್ತಿ ಭಗವಂತನನ್ನು ಅನುಚಿಂತಿಸ್ತಾ ಇದ್ದಾರೆ. ಸ್ವಪ್ರಯೋಜನರಹಿತ ಪರಮಾತ್ಮನಿಗೆ ಸೃಷ್ಟಿ ಇತ್ಯಾದಿ ವ್ಯಾಪಾರಗಳಲ್ಲಿ ಯಾವ ಪ್ರಯೋಜನವಿಲ್ಲ. ಅವನು ಪೂರ್ಣಕಾಮನಾಗಿದ್ದಾನೆ. ಆದರೆ ಮಹಾಲಕ್ಷ್ಮೀ ದೇವಿಗೆ ಐಶ್ವರ್ಯ ಉಕ್ಕೇರಿಸಲು, ಸರ್ವ ಜೀವರ ಬಂಧ ಪರಿಹರಿಸಿ ಸ್ವಯೋಗ್ಯ ಮುಕ್ತಿ ಕೊಡಲು ಕರುಣಾ ಸಮುದ್ರನಾದಂತಹ ಪರಮಾತ್ಮನ ವ್ಯಾಪಾರ ಇದು. ಸಕಲೇಷ್ಟಪ್ರದಾಯಕ ತ್ರಿವಿಧವಾದ ಜೀವರಿಗೆ ಅವರವರ ಸ್ವರೂಪ ಯೋಗ್ಯತೆಯಂತೆ ಇಷ್ಟಪ್ರದವಾದ ಮುಕ್ತಿಯನ್ನು ಕೊಡುವವನು. ಸರ್ವಗುಣಪೂರ್ಣನು, ಸಕಲ ಜ್ಞಾನಾನಂದಾದಿ ಅನಂತ ಸದ್ಗುಣ ಪರಿಪೂರ್ಣನಾಗಿದ್ದಾನೆ ಪರಮಾತ್ಮ. ಅಪ್ರಮೇಯ, ರಮಾ ಬ್ರಹ್ಮಾದಿ ವೇದಗಳಿಗೆ ಸ್ತುತಿಗೆ ನಿಲುಕದೇ ಇರುವಂಥವನು. ಜರಾಮರಣ ವರ್ಜಿತ, ಜರೆ ಅಂದರೆ ಮುಪ್ಪು, ಮರಣ, ದೇಹಾನಿ ಇತ್ಯಾದಿ ಯಾವುದೂ ಇಲ್ಲದ, ವರ್ಜಿತ ಅಂದರೆ ಇಲ್ಲದವನು. ನಿತ್ಯನಾಗಿದ್ದಾನೆ, ಸನಾತನನಾಗಿದ್ದಾನೆ, ಸರ್ವ ಕಾಲ ಒಂದೇ ರೀತಿಯಾಗಿ ಷೋಡಶ ವಯಸ್ಸಿನ ಪೂರ್ಣ ಕಲಾಯುಕ್ತನಾಗಿ ಶೋಭಿಸ್ತಾನೆ. ಅಸ್ವತಂತ್ರ, ದೇಹಾನಿ, ದುಃಖ ಪ್ರಾಪ್ತಿ, ಅಪೂರ್ಣತ ಎನ್ನುವ 4 ವಿಧ ನಾಶರಹಿತನಾಗಿದ್ದಾನೆ. ವಿಗತ ಶೋಕ, ದುಃಖ ಶೋಕಾದಿ ದೂರನಾಗಿದ್ದಾನೆ. ವಿಪ್ರತಮ, ವಿಶೇಷವಾಗಿ ಪ್ರಕೃಷ್ಟ ಜ್ಞಾನಾನಂದವುಳ್ಳವನಾದ್ದರಿಂದಲೂ ಶ್ರೇಷ್ಠತಮನಾಗಿದ್ದಾನೆ. ಮತ್ತು ರಮಾ ಬ್ರಹ್ಮಾದಿ ವಿಜ್ಞಾನಿಗಳಿಗಿಂತಲೂ ಶ್ರೇಷ್ಠನಾಗಿದ್ದಾನೆ. ವಿಶ್ವಾತ್ಮ, ಸಕಲ ಬಹಿರ್ಜಗತ್ತು ಸಕಲರ ದೇಹಾದಿಗಳಲ್ಲಿ ವ್ಯಾಪ್ತನಾಗಿ ತನ್ನಾಮದಿಂದ ಕರೆಸಿಕೊಳ್ತಾನೆ. ಘೃಣಿ, ದೀಪ್ತಮಾನನಾದ ಕಿರಣ ಪ್ರಕಾಶವುಳ್ಳವನಾದುದರಿಂದ ಘೃಣಿ ಅಂತ ಕರೀತಾರೆ. ಘೃಣಿ ಅಂದರೆ ಇನ್ನೊಂದರ್ಥ ಕರುಣಾಳು. ಸೂರ್ಯ ಜ್ಞಾನಗಮ್ಯನಾದ ಕಾರಣ ಸೂರ್ಯನೆಂದು ಕರೆಯುತ್ತಾರೆ. ಸೂರ್ಯಕೋಟಿ ಪ್ರತೀಕಾಶಂ ಚಂದ್ರಕೋಟಿ ಸುಶೀತಲಂ. ಹೀಗೆ ಅನಂತ ಸೂರ್ಯಕೋಟಿ ಪ್ರಕಾಶವುಳ್ಳ ಅನಂತ ಮಹಿಮೆಯುಳ್ಳವನಾಗಿದ್ದಾನೆ ಪರಮಾತ್ಮ. ಘೃತ ಪ್ರತೀಕಾರಾಧಿತಾಂಗ್ರಿ, ತೇಜಯುಕ್ತ ಪ್ರಕಾಶದಿಂದ ಘೃತದಲ್ಲಿ ಘೃತಾಭಿಮಾನಿ ಲಕ್ಷ್ಮೀದೇವಿಯು ಶ್ರೀಹರಿಗೆ ಉತ್ತಮವಾದ ಸಕಲ ಪೂಜಾ ಮಾಡುವಳಾದ ಕಾರಣ ಇಂತಹ ಲಕ್ಷ್ಮೀದೇವಿಯಿಂದ ಪೂಜೆಗೊಳ್ಳುವ ಪಾದಕಮಲಗಳುಳ್ಳವನು, ಲಕ್ಷ್ಮೀದೇವಿಯಿಂದ ಪೂಜಿತನಾದವನು. ಸರೋಜ ಅಂದರೆ ಪಾದಕಮಲ ಉಳ್ಳವನು. ಸುರರಾಜ, ದೇವತೆಗಳಿಗೆ ರಾಜಾಧಿರಾಜನಾಗಿದ್ದಾನೆ. ರಾಜರಾಜೇಶ್ವರ ರೂಪಿ ಹರಿಯೇ ನಿನಗೆ ಜಯವಿರಲೆಂದು ಸ್ತೋತ್ರ ಮಾಡ್ತಾ ಇದ್ದಾರೆ. ಈ ಪದ್ಯದಿಂದ ಆರಂಭಿಸಿ ಈ ಸಂಧಿ ಮುಗಿಯುವವರೆಗೂ ಅಪರೋಕ್ಷ ಜ್ಞಾನವನ್ನು ಕರುಣಿಸುವ ಉಪಾಸ್ಯ ಮೂರ್ತಿ ಭಗವಂತನನ್ನು ಅನುಚಿಂತಿಸ್ತಾ ಇದ್ದಾರೆ. ಸರ್ವಗುಣ ಪ್ರಮೇಯ, ಪೂರ್ಣ ಪ್ರಮೇಯ, ಅಪ್ರಮೇಯ, ವಿಪ್ರತಮ ಇತ್ಯಾದಿ ಪದ್ಯಗಳಿಂದ ಶ್ರೇಷ್ಠತಮನಾಗಿದ್ದಾನೆ. ಶ್ರೀಮದಾಚಾರ್ಯರು ಹೇಳಿದಂತೆ ಘೃತ ಪ್ರತೀಕಾಂತಾಂ ಅಂತ ಹೇಳಿದ್ದಾರೆ. ಅಂದರೆ ಘೃತ ಪ್ರತೀಕಾಸಿ ಎಂದರೆ ಅತಿಶಯ ಪರಿಶುದ್ಧ ಸ್ವಭಾವದವಳಾದ ಮಹಾಲಕ್ಷ್ಮೀ ದೇವಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ತೇಜೋಯುಕ್ತವಾದ ಪ್ರಕಾಶಮಯವಾದ ರೂಪದಿಂದ ತುಪ್ಪದಲ್ಲಿ ಇದ್ದುದರಿಂದಲೂ ಅದರಿಂದ ಪರಮಾತ್ಮನಿಗೆ ತಾನು ಒಳ್ಳೆಯ ಪೂಜೆ ಮಾಡ್ತಾ ಇರುವುದರಿಂದಲೂ ಘೃತ ಪ್ರತೀಕ ಅಂಥೇಳಿ ಮಹಾಲಕ್ಷ್ಮೀ ದೇವಿ ಕರೀತಾರೆ. ಹಾಗೂ ಘೃತ ಪ್ರತೀಕಾರಾಧಿತ ಅಂದರೆ ಮಹಾಲಕ್ಷ್ಮೀ ದೇವಿಯಿಂದ ಪೂಜಿತನಾದವನು ಅಂತ ಅರ್ಥ. ವನಚರಾದ್ರಿಧರಾಧರನೆ ಜಯ ಮನುಜ ಮೃಗವರ ವೇಷ ಜಯ ವಾಮನ ತ್ರಿವಿಕ್ರಮ ದೇವ ಜಯ ಭೃಗು ರಾಮ ಭೂಮ ಜಯ ಜನಕ ಜಾವಲ್ಲಭನೆ ಜಯ ರುಕ್ಮಿಣಿ ಮನೋರಥ ಸಿದ್ಧಿದಾಯಕ
ಜಿನ ವಿಮೋಹಕ ಕಲಿವಿದಾರಣ ಜಯ ಜಯ ರಮಣ. ವನಚರ, ವನ ಅಂದರೆ ನೀರಿನಲ್ಲಿ ಚರಿಸತಕ್ಕ ಮತ್ಸ್ಯರೂಪಿ ಹರಿಯೇ. ಅದ್ರಿಧರ, ಮಂದರಾಚಲ ಧರಿಸಿದ ಕೂರ್ಮರೂಪನೆ. ಧರಾಧರ, ಭೂಮಿಯನ್ನು ಧರಿಸಿದ ಭೂದೇವತಾಭಿಮಾನಿ. ಭೂದೇವತೆಯನ್ನು ಕಂದ ಹಿರಣ್ಯಾಕ್ಷನನ್ನು ಸಂಹರಿಸಿ ಭೂಮಿ ಕೋರೆದಾಡಿಯಲ್ಲಿ ಧರಿಸಿದ ವರಾಹಾರೂಪಿ ಹರಿಯೇ. ಜಯ, ನಿನಗೆ ಜಯವಿರಲಿ. ಮಂಗಳ ಸದಾಕಾಲವಿರಲಿ. ಮನುಜ ಮೃಗವರ ವೇಷ, ಮನುಷ್ಯ ಮೃಗ ರೂಪಿಯಾಗಿ ಶ್ರೇಷ್ಠ ಸಿಂಹರೂಪಿಯಾದ ನರಸಿಂಹನೇ ನಿನಗೆ ಜಯವಿರಲಿ. ವಾಮನ ಸುಂದರನಾದ ವಟರೂಪಧಾರಿಯಾದ ವಾಮನರೂಪಿಯೇ. ತ್ರಿವಿಕ್ರಮ, ಸ್ವರ್ಗ ಭೂಮಿ ಪಾತಾಳ ಈ ಮೂರು ಲೋಕಗಳನ್ನು ಪಾದದಿಂದ ಆಕ್ರಮಿಸಿದ ಹರಿಯೇ. ಜಯ, ನಿನಗೆ ಸದಾ ಮಂಗಳವಿರಲಿ. ಭೃಗುರಾಮ, ಭೃಗು ಕುಲದಲ್ಲಿ ಅವತರಿಸಿದ ಪರಶುರಾಮನೇ. ಭೂಮ ಅಂದರೆ ಗುಣಪೂರ್ಣನಾದವನೇ. ಭೂಮ ಅಂದರೆ ಭೂಮಂಡಲ ಪ್ರಪಂಚದಲ್ಲಿರುವ ಸಕಲ ಕ್ಷತ್ರಿಯರನ್ನು ಸಂಹರಿಸಿದ ಭಾರ್ಗವನೇ. ಜಯ, ನಿನಗೆ ಸದಾ ಕಲ್ಯಾಣವಿರಲಿ. ಜಯ, ಜನಕಜಾವಲ್ಲಭನೇ ಜಯ. ಜನಕರಾಜನ ಪುತ್ರಿಯಾದ ಸೀತಾರಮಣ ರಾಮಚಂದ್ರನೇ, ನಿನಗೆ ಯಾವಾಗಲೂ ಜಯವಾಗಲಿ, ಅಂದರೆ ಗೆಲುವು ಇರಲಿ. ರುಕ್ಮಿಣೀ ಮನೋರಥ ಸಿದ್ಧಿದಾಯಕ, ರಮಾವತಾರಳಾಗಿರುವಂತಹ ನಿತ್ಯಾವಿಯೋಗಿನಿಯಾಗಿರುವಂತಹ ರುಕ್ಮಿಣೀ ದೇವಿಯರ ಮನೋಭಿಲಾಷೆ ಪೂರೈಸಿ ಪಾಣಿಗ್ರಹ ಮಾಡಿದ ಶ್ರೀಕೃಷ್ಣನೇ ನಿನಗೆ ಜಯವಾಗಲಿ. ಜಿನ ವಿಮೋಹಕ, ಜಿನವೆಂಬ ದೈತ್ಯನನ್ನು ಮೋಹಗೊಳಿಸಿದ ಬುದ್ಧರೂಪಿಯೇ. ಕಲಿವಿದಾರಣ, ಕಲಿಯನ್ನು ಸಂಹರಿಸಿದ ಕಲ್ಕಿ ರೂಪಿಯೇ ನಿನಗೆ ಜಯವಾಗಲಿ. ನೀನು ಭಕ್ತರಿಗೋಸ್ಕರ ಅವತಾರ ಮಾಡಿ ಜಯ 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 ಅನಂತ ಜೀವಾಜಯ ಸತ್ಕೋಶ ಭಕ್ತರಿಗೆ ಮಂಗಳವನ್ನು ಕೊಟ್ಟು ಸರ್ವೋತ್ಕೃಷ್ಟನಾಗಿ ವರ್ತಿಸುವ ಹರಿ ಸದಾ ನಿನಗೆ ಜಯವು. ಅಪಜಯವೆಂದಿಗೂ ಇಲ್ಲವೇ ಇಲ್ಲ. ಜಯಾರಮಣ, ಜಯಾದೇವಿ ಪತಿಯಾದ ಸಂಕರ್ಷಣ ರೂಪಿ ಹರಿಯೇ, ನಿನಗೆ ಜಯ ಸದಾ ಮಂಗಳವಿರಲಿ. ಇಲ್ಲಿ ಸಂಕರ್ಷಣ ರೂಪಿಯಾದ ಪರಮಾತ್ಮನ ವಿಚಾರ ಹೇಳ್ತಾ ಇದ್ದಾರೆ. ಜಯಾನ ಮಕ್ಕಳಾದ ಲಕ್ಷ್ಮೀಪತಿಯು ಜಯದೇವಿಯಿಂದ ಸೂತ್ರನಾಮಕ ವಾಯುವನ್ನು ಪಡೆದ ಜಯಪ್ರನಾದ ವಾಯುದೇವರಿಗೆ ಪತಿ ಅಂದರೆ ರಮಣನಾದ್ದರಿಂದ, ಆನಂದವನ್ನು ಕೊಡುವನಾದ್ದರಿಂದ ವಾಯುವಂತರ್ಗತ ವಾಯುದೇವರಿಗೆ ಸ್ವಾಮಿಯಾದ ಸಂಕರ್ಷಣ ಸಮ್ಯಕ್ ಕರ್ಷಯತಿ. ಸಂಕರ್ಷಣ ಪಾಪಿಗಳನ್ನು ಪೀಡಿಸುವವನಿಗೆ, ಭಕ್ತರನ್ನು ಸಮೀಪಕ್ಕೆ ಎಳೆದುಕೊಳ್ಳುವವನಿಗೆ ಸಂಕರ್ಷಣ ಅಂತ ಹೇಳ್ತಾರೆ. ಅಥವಾ ಪ್ರಳಯ ಕಾಲದಲ್ಲಿ ಸರ್ವಜೀವರನ್ನು ಸೆಳೆದು ವಾಸುದೇವನ ವಶ ಮಾಡಿ ಮುಕ್ತಿದಾನ ಮಾಡ್ತಾರೆ. ಈ ರೀತಿಯಾಗಿ ಪರಮಾತ್ಮನ 10 ರೂಪಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ಸ್ಯಾವತಾರ, ಜಲಚರ ಅಂದರೆ ಮತ್ಸ್ಯ, ಅದ್ರಿ ಅಂದರೆ ಮಂದರ ಪರ್ವತ, ಕೂರ್ಮದೇವರು, ಅದ್ರಿ ಧರಾಧರ, ಮನುಜ ಮೃಗವರ ಅಂದರೆ ನರಸಿಂಹದೇವರು, ಜನಕಜಾವಲ್ಲಭ ಶ್ರೀರಾಮದೇವರು, ರುಕ್ಮಿಣಿ ವಲ್ಲಭ ಶ್ರೀಕೃಷ್ಣ, ರುಕ್ಮಿಣಿ ಮನೋಸಿದ್ಧಿದಾಯಕ ಅಂತ ಹೇಳಿದ್ದಾರೆ. ಜಯಾರಮಣ, ಮಹಾಲಕ್ಷ್ಮಿಯ ಪತಿಯಾಗಿರುವಂತಹ ನಾರಾಯಣ ರೂಪ ಸಂಕರ್ಷಣಿಗೆ ಜಯಾರಮಣ ಅಂತ ಕರೀತಾರೆ. ಅಂತಹ ಸಂಕರ್ಷಣ ನಿನಗೆ ನಾನು ನಮಸ್ಕಾರ ಮಾಡ್ತೇನೆ ಅಂತ ಹೇಳ್ತಾರೆ. ನಿನಗೆ ಜಯವಾಗಲಿ, ನಿನಗೆ ನಮಸ್ಕಾರ ಮಾಡ್ತೇನೆ, ನಮ್ಮ ಮೇಲೆ ಅನುಗ್ರಹ ಮಾಡಪ್ಪ ಅಂತ ಹೇಳಿ ಬೇಡ್ಕೊತಾ ಇದ್ದಾರೆ. ನೋಡಿ, ಒಂದೊಂದು ಪದ್ಯದಲ್ಲಿಯೂ ಆ ಪರಮಾತ್ಮನ ಮಹಿಮೆಯನ್ನು ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ. ಇನ್ನು ಉಳಿದುದನ್ನು ನಾಳಿನ ದಿವಸ ನೋಡೋಣ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.